ಎಲ್ಲ ಸಿಕ್ತು, ರೂಮ್ ಸಿಕ್ಕಿದ್ದಾಯಿತು, ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದು ಆಯಿತು. ಮಕ್ಕಳು ಮಾತ್ರ ನೋಡಿ ತುಂಬ ಇಷ್ಟ ಆಯಿತು. ರೂಮ್ ಮಾತ್ರ ತುಂಬ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗೋಯ್ತು. ರೆಡಿ ಆಗಿಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. 5 ಜನಕ್ಕೆ ಅಂತ ರೂಮ್ ಬುಕ್ ಮಾಡಿದ್ದು. 5 ಜನ ಅಲ್ಲ, 10-15 ಜನ ಮಲ್ಕೊಬೋದು, ಆರಾಮಾಗಿದೆ. ಎಷ್ಟು ದೊಡ್ಡದಾಗಿದೆ. ರೂಮ್ ಸಪ್ರೇಟ್ ಆಗಿದೆ, ಮತ್ತು ಕಿಚನ್ನಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಮತ್ತು ಬಾತ್ರೂಮ್ ಸಪ್ರೇಟ್ ಇದೆ, ಸ್ನಾನ ಮಾಡೋಕ್ಕೆ ಸಪ್ರೇಟ್ ಆಗಿದೆ. ತುಂಬ ದೊಡ್ಡದಾಗಿದೆ. 3 ಬೆಡ್ ಕೊಟ್ಟಿದ್ದಾರೆ, ಮತ್ತು ಚಾಪೆ ದಿಂಬು ಎಲ್ಲ ಅವರೇ ಕೊಟ್ಟಿದ್ದಾರೆ. ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀರಿ ದರ್ಶನಕ್ಕೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ದರ್ಶನಕ್ಕೆ 7:15ಗೆ ಹೋಗ್ತಾ ಇದ್ದೀರಿ. ಎಷ್ಟೊತ್ತಾಗುತ್ತೆ ಅಂತಲೇ ಗೊತ್ತಿಲ್ಲ. ಆಚೆ ಬರೋಷ್ಟೊತ್ತಿಗೆ ತುಂಬ ಜನ ಇದ್ದಾರೆ, ರಶ್ಶು ತುಂಬ ಇದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಂದರೆ ನಮಗೆ ಮಾತ್ರ ಸ್ವಲ್ಪ ಬೇಗ ಬಿಟ್ಟರು, ಯಾಕಂದರೆ ಇವರು 50 kg ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದರು. ಅದಕ್ಕೋಸ್ಕರ ನಾವು 4 ಜನಕ್ಕೆ, ನಮ್ಮ ಮಕ್ಕಳು ಮತ್ತು ನಾವು ದೊಡ್ಡವರು 3 ಜನ ಹೋಗಿದ್ರಿ. ತುಂಬ ಈಸಿಯಾಗಿ ಈ ದಾರಿಯಲ್ಲಿ ಮಾತ್ರ ಹೋದ್ರಿ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ಅದೇ ದಾರಿಯಲ್ಲಿ ಜನ ಸೇರಬೇಕು, ಅಲ್ಲೂ ರಶ್ ಇರುತ್ತೆ. ಇಲ್ಲಿ ಟಿಕೆಟು, ಅಲ್ಲಿ ಅಕ್ಕಿ ಕೊಟ್ಟಿದ್ದಕ್ಕೆ ಟಿಕೆಟ್ ಕೊಟ್ಟಿರ್ತಾರೆ, ಫ್ರೀ ದರ್ಶನ ಅಂತ. ಆ ಟಿಕೆಟ್ನ ಅಲ್ಲಿ ಅವ್ರಿಗೆ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀರಿ. ಹಂಗೂ ಹಿಂಗೂ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ರಿ. ಯಾರು ದೇವ್ರ ದರ್ಶನ ಮಾಡಿದ್ರಿ ಅಂತ ಹೇಳಿಲ್ವಲ್ಲ. ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ದರ್ಶನಕ್ಕೆ ಬಂದಿದ್ರಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಮಕ್ಳಿಗಂತೂ ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ, ತುಂಬ ಹಸಿವಾಗ್ತಾ ಇದೆ. ಆದಷ್ಟು ಬೇಗನೆ ದರ್ಶನ ಆಯಿತು. 7:15ಗೆ ಹೋಗಿದ್ದು, 8:45ಗೆಲ್ಲ ಆಚೆ ಬಂದ್ರಿ. ಹಂಗೆ ಊಟಕ್ಕೂ ಅಷ್ಟೇ, ಪ್ರಸಾದನೂ ನಮಗೆ ಆದಷ್ಟು ಬೇಗ ಸಿಕ್ಬಿಡ್ತು. ಮಧ್ಯಾಹ್ನ ಬಂದಿದ್ದ ತಕ್ಷಣವೂ ಪ್ರಸಾದ ಸಿಕ್ತು. ಆಮೇಲೆ ದರ್ಶನ ಮುಗ್ದಿದ್ದ ತಕ್ಷಣವೂ ಅಷ್ಟೇ ನಮಗೆ ಪ್ರಸಾದ ಸಿಕ್ತು. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಅಷ್ಟು ಕೋಟಿ ಜನಕ್ಕೆ ಪ್ರಸಾದ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಉಪ್ಪು ಖಾರ ಹುಳಿ ಎಲ್ಲನೂ ಕರೆಕ್ಟಾಗಿರುತ್ತೆ. ಎಷ್ಟು ಸೂಪರಾಗಿದೆ ಅಂದರೆ ಅಮೃತ ಇದ್ದಂಗಿರುತ್ತೆ. ನಮ್ಮ ಕೈಯಲ್ಲಂತೂ ಉಪ್ಪು ಖಾರ ಅನ್ನ ಒಂದು ಚೂರನ್ನು ಕಡಿಮೆ ಮಾಡ್ತಾರೆ ಮನೆಯಲ್ಲಿ. ಅಲ್ಲಿ ಮಾತ್ರ ಸೂಪರಾಗಿ ಮಾಡಿದರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.